ನೋಡಿ, ರಾಜ್ಯಪಾಲರು ನಿನ್ನೆ ಸರ್ಕಾರ ಬರೆದುಕೊಟ್ಟಿರುವ ಭಾಷಣವನ್ನ ಓದೋದಕ್ಕೆ ನಿರಾಕರಿಸಿದ್ರು. ಭಾಷಣ ಮಾಡಿದ್ರು. ಸೆಷನ್ ಆರಂಭ ಆದಂಗೆ ಹೆಂಗೆ ಅಂದ್ರೆ ಮೊದಲೆರಡು ಸಾಲು ಕೊನೆಯ ಎರಡು ಸಾಲುಗಳನ್ನ ಮುಕ್ತಾಯಗೊಳಿಸಿ ಅಲ್ಲಿಂದ ರಾಜ್ಯಪಾಲರು ಹೊರಟು ಹೋಗೋದಕ್ಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲೇ ಕಾಂಗ್ರೆಸ್ ನಾಯಕರು ಅವ್ರ ಮೇಲೆ ಮುಗಿ ಬೀಳುವಂತಹ ಪ್ರಯತ್ನ ಮಾಡಿದ್ರು. ಹಂಗಾಗಿ ನಾನು ಆರಂಭದಲ್ಲೇ ಹೇಳಿದೆ, ಇಡೀ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ಕಂಡು ಕೇಳರಿಯದ ಘಟನೆಗೆ ನಿನ್ನೆ ವಿಧಾನಸಭೆ ಸಾಕ್ಷಿಯಾಗಿದೆ ಅಂತ. ಭಾಷಣ ಓದದ ಗವರ್ನರ್ ವಿರುದ್ಧ ಸರ್ಕಾರದ ಅಸ್ತ್ರ ಏನಾಗಿರುತ್ತೆ? ಗವರ್ನರ್ ಗದ್ದಲದ ಮಧ್ಯೆ ನಡೆಯುತ್ತಾ ಮನ್ರೇಗಾ ಬಗ್ಗೆ ಚರ್ಚೆ. ಉಭಯ ಸದನದಲ್ಲಿ ನರೇಗಾ ಚರ್ಚೆಗೆ ಸರ್ಕಾರ ಸಿದ್ಧತೆ ನಡೆಸ್ತಾ ಇದೆ. ಹಿರಿಯ ಸಚಿವರ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ ಅನ್ನೋದರ ಡೀಟೇಲ್ಸ್ ಇದೆ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರಿಗೂ ಕೂಡ ಸಿಎಂ ಬುಲಾ ಕೊಟ್ಟಿದ್ದಾರೆ. ಯಾಕಂದ್ರೆ ಕಾನೂನು ಹೋರಾಟ ಮಾಡೋದಕ್ಕೆ ಸಿದ್ಧತೆಗಳಾಗುತ್ತಾ ಅಂತ. ಕೆಲವೇ ಕ್ಷಣಗಳಲ್ಲಿ ಕಾವೇರಿ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ಆರಂಭ ಆಗುತ್ತೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಪ್ರಿಯಾಂಕ್ ಖರ್ಗೆ ಇರ್ತಾರೆ. ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ ಅವರು ಕೂಡ ಭಾಗಿಯಾಗಲಿದ್ದು, ಪ್ರತಿಪಕ್ಷಗಳ ಬಾಯಿ ಮುಚ್ಚಿಸುವ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಈ ಸಭೆಯಲ್ಲಿ ಸೂಚನೆ ಕೊಡಲಿದ್ದಾರೆ. ರಾಜ್ಯಪಾಲರ ನಡೆ ಬಗ್ಗೆ ಕೂಡ ಪ್ರಸ್ತಾಪ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಲಹೆ ನೀಡಲಿದ್ದು, ಇವತ್ತು ಈ ಸಭೆಯಲ್ಲಿ ಕಾನೂನು ಹೋರಾಟದ ಬಗ್ಗೆನೇ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಯಾಕಂದ್ರೆ ಸರ್ಕಾರಕ್ಕೆ ಆ ಅಧಿಕಾರ ಇದೆ. ಕಾರಣ, ಈಗ ಸಚಿವ ಸಂಪುಟ ಸಭೆಯಲ್ಲಿ ಏನ್ ನಿರ್ಧಾರ ಹಾಕಿ ಒಂದು ಭಾಷಣದ ಪ್ರತಿಯನ್ನ ಸಿದ್ಧಪಡಿಸಿ ರಾಜ್ಯಪಾಲರಿಗೆ ಕೊಡ್ತಾರೋ ಆ ಭಾಷಣವನ್ನ ಮಾಡಲೇಬೇಕು ರಾಜ್ಯಪಾಲರು. ಹಾಗಾಗಿ ಈಗ ಆ ಅಂಶಗಳನ್ನ ಉಲ್ಲೇಖ ಮಾಡಿಲ್ಲ, ನಾವು ಬರೆದುಕೊಟ್ಟಂತಹ ಭಾಷಣವನ್ನ ರಾಜ್ಯಪಾಲರು ಮಾಡಿಲ್ಲ ಅಂತ ಆದಾಗ ಸರ್ಕಾರಕ್ಕೆ ಒಂದು ದಾರಿ ಇದೆ, ಕಾನೂನು ಪ್ರಕಾರ ಹೋರಾಟ ಮಾಡೋದಕ್ಕೆ. ಹಂಗಾಗಿ ಕಾನೂನು ಪ್ರಕಾರ ಏನಾದ್ರೂ ಹೋರಾಟ ಮಾಡೋದಕ್ಕೆ ಸಾಧ್ಯನಾ? ಮುಂದಿನ ನಡೆ ಏನಾಗಿರಬೇಕು ಸರ್ಕಾರದ್ದು ಈ ವಿಚಾರದಲ್ಲಿ ಅನ್ನೋದ್ರ ಬಗ್ಗೆನೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಚಿವರ ಸಭೆ ಕರೆದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆ ಸಭೆ ಆರಂಭ ಆಗುತ್ತಂತೆ. ಬಟ್ ಸಭೆಯಲ್ಲಿ ಸರ್ಕಾರದ ನಿಲುವುಗಳು ಏನಾಗಿರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ.